ಸ್ನೇಹಿತರೆ, ಕಳೆದ ತಿಂಗಳು ಮಗಳ ಮನೆ ಪಡಾರ್ನಲ್ಲಿ ಸಮನ್ಯುವಿನ ಉಪನಯನಕ್ಕಾಗಿ 12 ದಿನಗಳ ಮೊದಲೇ ಬಂದ ಖುಷಿಯ ಸಂಭ್ರಮವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೆ. ಹಾಗೆ ಹತ್ತಿರದ ಸಂಬಂಧಿಕರ ಮನೆಗೆ ಕರೆಯೋಕೆ ಕೆಲವೊಂದು ಸಾಮಗ್ರಿಗಳನ್ನು ತರೋಕೆ ಪುತ್ತೂರಿಗೆ ಬಂದಾಗ ಅಲ್ಲಿಯೇ ಸಮೀಪದಲ್ಲಿರುವಂತಹ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಇತ್ತು. ಶ್ರೀದೇವರಿಗೆ ಕೈ ಮುಗಿದು ಬಂದ ಕೆಲವು ಕ್ಷಣಗಳನ್ನು ನಾವಿಲ್ಲಿ ನೋಡೋಣ. ಇಲ್ಲಿನ ಈ ದೇವಸ್ಥಾನವು ಸುಪ್ರಸಿದ್ಧವಾಗಿದೆ. ಹಾಗೆ ಇಲ್ಲಿನ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಂತೂ ಪುತ್ತೂರಿನ ಸುತ್ತಮುತ್ತಲಿನವರಿಗೆಲ್ಲ ಖುಷಿಯ ಜೊತೆಗೆ ಧನ್ಯತೆಯ ಕ್ಷಣಗಳಾಗಿರುತ್ತವೆ. ನೋಡಿ, ನವಿಲು ತೋಟದಲ್ಲೆಲ್ಲ ಹುಳ ಹಪ್ಪಡೆ ತಿಂತಾ ಇದೆ. ಪಡಾರ್ನ ಶ್ರೀಕಾಂತ್ ಜ್ಯೋತಿ ಅವರ ಮನೆಯಲ್ಲಿ ಉಪನಯನದ ಸಂಭ್ರಮವು ಮನೆಯಲ್ಲಿಯೇ ಇಟ್ಟುಕೊಂಡಿದ್ದರಿಂದ ನೆಂಟರಿಷ್ಟರು ಆಪ್ತೇಷ್ಟರೆಲ್ಲ ಬೆಳಗಿನಿಂದ ಸಂಜೆಯವರೆಗೂ ಮನೆಯಲ್ಲಿಯೇ ಸಂಭ್ರಮಿಸಿದ ಇಂತಹ ಖುಷಿಯ ಕ್ಷಣವು ನಿಜಕ್ಕೂ ಮರೆಯಲಾರದ್ದು. ಹಾಗಾಗಿ ತಿಂಗಳ ನಂತರವೂ ಈ ಸಂಭ್ರಮದ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಉಪನಯನದ ಮುಂಚಿನ ದಿನ ಹಾಗೂ ಮರುದಿನದ ತಯಾರಿಗಾಗಿ ಅಂಗಳದಲ್ಲಿ ಶಾಮಿಯಾನ ಹಾಕೋದು, ಬಿಸಿಲಿಗಾಗಿ ಹಾಕಿಟ್ಟಿರುವಂತಹ ಕಾಳುಮೆಣಸು, ಅಡಿಕೆ ಇತ್ಯಾದಿಗಳನ್ನೆಲ್ಲ ತುಂಬಿ ಮೂಟೆಗಳನ್ನು ಮನೆಯೊಳಗಿಡೋದು, ಹೀಗೆ ಹಲವಾರು ಕೆಲಸಗಳನ್ನು ನೀವಿಲ್ಲಿ ಕಾಣಬಹುದಾಗಿದೆ. ಅಲ್ಪ ಓಡೆ ಅಲ್ಪದ ಉಂಟಪ್ಪ ಓಡೆ ಮುರಾಣಿದ ಓದ್ತಿದ್ದಾರೆ ಗೋಣಿ ಮುರಾಣಿಂದ ಊರಿನ ಗೋಣಿ ಇದು ಅಡಕೆ ಕೆರೆಯೋದು ಅಲ್ವಾ? ನೋಡಿ, ಇವ್ರ ಮನೆಯಲ್ಲಿ ಮಲ್ಲಿಗೆ ಹೂವಾಗಿದ್ದು ಅವರೇ ಕಟ್ಕೊಂಡು ಇದು ಮಾಡ್ತಾರೆ. ಒಂದು ದಿವಸ ಹೋಗಿ ಮಾಡ್ಕೊಬರ್ಬೇಕು. ಭಟ್ಕಳ ಮಲ್ಲಿಗೆ ಹೌದು, ಅದು ಈ ಸೂಜಿ ಮೆಣಸು. ಮತ್ತೆ ಅಷ್ಟು ತಗೊಳ್ಳಿ, ಸಣ್ಣ ಸಣ್ಣ ತಗೊಳ್ಳಿ, ಸಣ್ಣ ಸಣ್ಣ ತಗೊಳ್ಳಿ, ಸಣ್ಣ ತಗೊಳ್ಳಿ, ಹುಳಿ ಇರ್ತೀವಿ.
ಟ್ರಿಮ್ಮರ್ ಉಂಟಂತ ಟ್ರಿಮ್ಮರ್ ಇದು ಸಾಮಾನ್ಯ ಈಸಿ ಆಯ್ತಲ್ಲ ನಿಂಗೆ ಗುಂಡ ಅವನ ಸಂಗತಿ ಒಂದು ಫೋಟೋ ಅಲ್ಲ ಅವನ ಸಂಗತಿ ಒಂದು ಫೋಟೋ ತಕೊಂಡ್ರಿ ಅಲ್ಲ ಅಲ್ಲ ನಿಮ್ಗೆ 3 ಜನ ನಿಂತ್ಕೊಂಡು ಅವನ ಹತ್ರ ಹಂಗೆ ಇದ್ದೆ ಕೂದ್ಲಿದ್ದಾಗ ಒಂದು ಕೂದ್ಲಿಲ್ಲಗದ ಒಂದು ಕನ್ನಡಿ ಕಡೆಗೆ ಬೇರೆ ತರ ಫೀಲ್ ಆಗ್ತದೆ ಹೊಸ ತರ ಫ್ರೆಶ್ ಹೊಸ ಜನ ಈಗ ಹೊಸ ಜನ ಫ್ರೆಶ್ ನೋಡು ಹಳೆ ಗಾಯ ಹಳೆ ಗಾಯ ತಯಾರಕ್ಕ ಬಂದಿದ್ದು ಅಪ್ಪನಕ್ಕೆ ಆಯ್ತು ಹಾಂ 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 ಓ ಇಬ್ರಿಗಿಲ್ಲ ಅಲೋಕ್ ಅವರು ಇದ್ದಾರೆ ಅಲೋಕ್ ಅವರಿಗೆ ಕುರ್ಚಿ ಸಿಗ್ಲಿಲ್ಲ ನೀವು ಎಷ್ಟು ಜನ ಬಂದಿದ್ದೀರಿ? ರವೀಂದ್ರ ಅವರು ಮೊದಲನೇ ಸ್ಥಾನ ಪಡೆದ ಉಂಗ್ರವನ್ನು ಕಳಿಸಿದ್ದಾರೆ. ಗೋಲ್ಡ್
ಖುಷಿಯಾಗಿದೆ. ಇನ್ನೊಂದ್ಸಲ ಮತ್ತೆ ಮ್ಯೂಸಿಕ್ ಚೇರ್ ಆಡಿಸ್ಬೇಕು. ಅವಾಗ ಅವಾಗ ಏನು ಬಹುಮಾನ ಹೇಳ್ಬೇಕು? ಶ್ರೀಧರ್ ಭಟ್ ಅವರು ತಮ್ಮ ಗೋಲ್ಡ್ ಚೈನ್ ಅನ್ನು ಇಟ್ಟಿದ್ದಾರೆ. ಉಪನಯನದ ಮುಂಚಿನ ದಿನ ಮೇಲಾರ ಕೊರೆಯೋದು ಹಾಗೆ ಏನೆಲ್ಲ ಖುಷಿಯ ಆಟಗಳನ್ನು ಆಡಿದ್ವಿ ಅನ್ನೋದನ್ನು ಸಹ ಹಂಚಿಕೊಂಡಿದ್ದೆ. ವಯಸ್ಸಿನ ಭೇದವಿಲ್ಲದೆ ಸಂಗೀತ ಕುರ್ಚಿ ಆಡಿದ ಖುಷಿಯ ಕ್ಷಣಗಳನ್ನು ಸಹ ನೀವು ನೋಡಿದ್ದೀರಿ. ಉಪನಯನದ ಮುಹೂರ್ತ ಮುಗಿದ ನಂತರ ರುದ್ರಪಠಣವೂ ಇತ್ತು. ಹಾಗೆ ಅದಕ್ಕಾಗಿ ಪತ್ರೆಯನ್ನು ಬಿಡಿಸ್ತಾ ಇರೋದನ್ನು ನೋಡಬಹುದು. ಶಿವಪೂಜೆ ಇತ್ಯಾದಿ ಧಾರ್ಮಿಕ ಕೆಲಸಗಳಿಗೆ ಈ ಪತ್ರೆಯನ್ನು ತ್ರಿದಳ ಇರುವಂತಹ ಬಿಲ್ವಪತ್ರೆಯನ್ನು ಮಾತ್ರ ಈ ರೀತಿಯಾಗಿ ಬಿಡಿಸ್ತಾ ಇರೋದು. ಇದು ಮನೆಯಲ್ಲಿಯೇ ಬೆಳೆದಂತಹ ಬಿಲ್ವಪತ್ರೆಯ ಟೊಂಗೆಗಳನ್ನು ತಂದು ಈ ರೀತಿಯಾಗಿ ಬಿಡಿಸ್ತಾ ಇದ್ದೀವಿ. ಈ ಬಿಲ್ವಪತ್ರೆಯನ್ನು ಉಪಯೋಗಿಸಿ ತೊಂಬಳಿಯನ್ನು ಸಹ ಹೇಗೆ ಮಾಡ್ತೀವಿ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.